ಗುರುಜಿ, ಮಾತುಕತೆಯನ್ನ ಮುಂದುವರಿಸೋಣ್ವೆ. ನೀವು ಹೇಳ್ತಿದ್ರಿ ಮುಂದೆ ಇವತ್ತಿನಿಂದ 10 ದಿನದ ಒಳಗೆ ಅಲ್ಲೋಲ ಕಲ್ಲೋಲವಾಗತ್ತೆ. ಆದ್ರೆ ಭಗವಂತನೆಡೆಗೆ ನಮ್ಮ ಪ್ರಾರ್ಥನೆ ಇರಬೇಕು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೋಬೇಕು ಅಂತ ಹೇಳ್ತಾ ಇದ್ರಿ. ಎಲ್ರೂ ಒಳ್ಳೇದಾಗಬೇಕು ಅನ್ನೋ ವಿಚಾರಕ್ಕೆ ನಾವು ಮಾತ್ರ ಕೇಳ್ಕೊಳ್ಳೋದಲ್ಲ, ಎಲ್ಲರೂ ಕೇಳ್ಕೋಬೇಕು. ಒಳ್ಳೇದಾಗಲಿ ಅನ್ನೋದನ್ನ ಎಲ್ಲ ಮನಸ್ಸಲ್ಲೂ ಇರುತ್ತೆ, ಆದರೆ ಎಲ್ಲರೂ ಒಟ್ಟಿಗೆ ಕೇಳ್ಕೊಂಡಾಗ ಆ ವೈಬ್ರೇಷನ್ ಜಾಸ್ತಿ ಇರುತ್ತೆ. ಒಬ್ಬ ಮನುಷ್ಯ ಒಂದು ಕಡ್ಡಿನ ಮುರಿದಾಕಿಬಿಡ್ಬೋದು, 10 ಜನ ಮುರಿದಾಕಕ್ಕಾಗಲ್ಲ. ಆ ಒಗ್ಗಟ್ಟಿನ ಮಂತ್ರ ಕೂಡ ಆ ದೈವಶಕ್ತಿಗೆ ಸೇರಬೇಕಾದ ದಿನ. ಅದಕ್ಕೆ ಸ್ವಾತಿ ನಕ್ಷತ್ರದಲ್ಲಿ ನೀವು ಪ್ರತ್ಯೇಕವಾಗಿ ಪ್ರತಿ ತಿಂಗಳು ಇದಕ್ಕೋಸ್ಕರನೇ ಸ್ವಾತಿ ನಕ್ಷತ್ರದಲ್ಲಿ ನರಸಿಂಹಸ್ವಾಮಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರ ನಮ್ಮ ಆಶ್ರಮದಲ್ಲಿ ನಡೆಯುತ್ತೆ. ಇಂಥ ಒಂದು ವಿಚಾರದಲ್ಲಿ ಅಷ್ಟಮಿ ದಿವಸ ಕಾಳ ಭೈರವನಾಗಿರ್ತಕ್ಕಂಥ ಕಾಲಾಯ ತಸ್ಮೈ ನಮಃ ಅಂತ ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತೆ. ಆ ಕಾಳ ಭೈರವ ಸ್ಮರಣೆ ಕೂಡ ನಾವು ಅವತ್ತು ಮಾಡಿಸ್ಕೊತೀವಿ. ನಾಗಲಕ್ಷ್ಮಿ ಶ್ಲೋಕವನ್ನು ಆಶ್ಲೇಷ ನಕ್ಷತ್ರದ ದಿವಸ ವಿಶೇಷವಾಗಿ ನಾಗಲಕ್ಷ್ಮಿ ಪೂಜೆಯನ್ನು ಎಂದು ಯಾರು ಮಾಡದೇ ಇರೋ ಹಾಗೆ 9 ನವನಾಗ ಸ್ಮರಣೆಯನ್ನು ಅಂದೇ ಮಾಡಿ ಆ ಪೂಜೆ ಪುನಸ್ಕಾರಕ್ಕೆ ಯಾರ್ಯಾರು ಪಾಲ್ಗೊಳ್ತಾರೋ ಸ್ಮರಣೆಯನ್ನು ಮಾಡಿಕೊಂಡು ಪ್ರಸಾದವನ್ನು ಕೊಡ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಪ್ರತಿ ತಿಂಗಳು. ನೋಡಿ, ಆಶ್ಲೇಷ ನಕ್ಷತ್ರ ಪೂಜೆ ಅಂದರೆ ನಾಗಲಕ್ಷ್ಮಿ ಪೂಜೆ, ಅದು ಕರೆಕ್ಟಾಗಿ 32 ತಿಂಗಳು. ಸ್ವಾತಿ ನಕ್ಷತ್ರದ ಪೂಜೆ ಅಂದರೆ 18 ತಿಂಗಳು, ಅಂದರೆ ಅಷ್ಟಾದಶ ಅಂದರೆ 18 ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ ಮಾಲೆಗಳು ಸಾಕ್ಷಾತ್ ನರಸಿಂಹದು. 9 ವಿಶೇಷವಾಗಿರ್ತಕ್ಕಂಥ ನವಧಾನ್ಯಗಳ ಸ್ವರೂಪದಲ್ಲಿ ನವಗ್ರಹಗಳ ಸ್ವರೂಪದಲ್ಲಿ ಅಷ್ಟಮಿ ಪೂಜೆ ಅಂದರೆ ಕಾಳಬೇರೋ ಪೂಜೆನ ಅಷ್ಟಮಿ ದಿವಸ ವಿಶೇಷವಾಗಿ ಸ್ಮರಣೆ ಮಾಡ್ಕೊಳ್ಳೋದು. ಇವತ್ತಿನ ದಿವಸ ಹೇಳಿರ್ತಕ್ಕಂಥ ಅಷ್ಟು ವಿಶೇಷ ಸತ್ಯ. ಆದ್ದರಿಂದ ಇವತ್ತೆಲ್ಲ ಸಂಸ್ಕಾರದಲ್ಲಿ ಏನು ಮಾಡಬೇಕು ಅಂದರೆ ಅರ್ಶಿನ ಕುಂಕುಮ ತಗೊಳ್ಳಿ, ಲಕ್ಷ್ಮ 9 ಸಲ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೋಬೇಕು. ಆ 9 ಸಲ ಲಕ್ಷ್ಮೀ ಸ್ತೋತ್ರ ಹೇಳ್ಕೋಬೇಕಾದ್ರೆ ಪ್ರತಿಯೊಬ್ಬರಿಗೂ ಮೂಲ ಮಂತ್ರವನ್ನು ಕೊಟ್ಟಿರ್ತಕ್ಕಂಥ ವಿಚಾರ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು. ಇದು ಆಂಜನೇಯಂದು. ಸಮಾನ ಸಾಮದೇವಿ ಸಾ ಸಮಸ್ತೆ ಸುರಸೇವಿತ ಸರ್ವ ಸಂಪತ್ತಿ ಜನನಿ ಸದ್ಗುಣ ಸಕಲ ಇಷ್ಟದ ಮಹಾಲಕ್ಷ್ಮಿ. ಲಕ್ಷ್ಮೀ ಆಂಜನೇಯ ಸಮೇತವಾಗಿ ಈ ಶ್ಲೋಕವನ್ನು ಗಾಳಿಯಲ್ಲಿ ಅಂದರೆ ಯಾವಾಗಲೂ ಹೇಳ್ಕೊತಾ ಇರಬೇಕಂತೆ, ರಕ್ಷೆ ಮಾಡ್ತಾಳಂತೆ. ಅಂಥ ಒಂದು ರಕ್ಷಾ ಕವಚ ಲಕ್ಷ್ಮೀ ನಾರಸಿಂಹ ಸ್ವರೂಪವಾಗಿ ನವನಾರಸಿಂಹ ಶ್ಲೋಕವನ್ನು ಹೇಳ್ಕೋಬೇಕು. ಜ್ವಾಲಾಹೋ ಬಿಲಮಾಲೋಲ ಕ್ರೋಡ ಕಾರಂಜ ಭಾರ್ಗವ ಯೋಗಾನಂದ ಛತ್ರವಟ ಭಾವನ ನವಮೂರ್ತಯೇ. ಆ ಸ್ಮರಣೆ ಮಾಡಿಕೊಂಡಾಗ ಸಾಕು, 9 ನವಗ್ರಹಗಳ ಸ್ವರೂಪವಾಗಿರ್ತಕ್ಕಂಥ ಜ್ವಾಲಾನರಸಿಂಹ ನಿಮ್ಮ ನವಗ್ರಹ ದೋಷಗಳನ್ನು ಓಡಿಸಿ ಪ್ರಕೃತಿ ವಿಕೋಪ ಆಗ್ತಾ ಇದ್ದ ಸಮಯದಲ್ಲಿ ಚಂಚುಲಕ್ಷ್ಮಿ ಕಾಪಾಡಮ್ಮ ಅಂತ ಪ್ರಕೃತಿ ಮಾತಿನ ಕೇಳ್ಕೊಂಡ ಹಾಗೆ ನರಸಿಂಹಸ್ವಾಮಿ ಹಿಡ್ಕೊಂಡು ತೊಡೆ ಮೇಲೆ ಅವನು ಕೂಡಿಸ್ಕೊಂಡಾಗ ಹೇಗಿರುತ್ತೆ ಆನಂದ ದೃಷ್ಟಿ. ಆ ದೃಷ್ಟಿನೋ ದೃಷ್ಟಿ. ಇಂಥ ಒಂದು ದರ್ಶನ ನಿಮಗೆ ಅಹೋ ಭಾಗ್ಯ ತಂದುಕೊಡ್ಲಿ ಅಂತ ಈ ಮುಖಾಂತರ ಹೇಳ್ತಾ ನಮ್ಮ ಇವತ್ತಿನ ದಿವಸ ಶುಕ್ರವಾರ ಮಂಗಳವನ್ನು ಹಾಡೋಣ. ಎಲ್ಲವೂ ಲೋಕ ಸುಭಿಕ್ಷವಾಗಿರಬೇಕಾದ್ರೆ, ಲೋಕವೆಲ್ಲ ಸಮಸ್ತ ಎಲ್ಲರೂ ಚೆನ್ನಾಗಿರಬೇಕಾದ್ರೆ ಪ್ರತಿದಿನ ಒಂದೊಂದು ಮಂತ್ರವನ್ನು ಹೇಳಬೇಕು. ಆದರೆ ಈ ಮಂತ್ರವನ್ನು ನಿತ್ಯ ಹೇಳ್ತಕ್ಕಂಥ ಏಕೈಕ ಅನುಗ್ರಹವನ್ನು ಪಡೆದಿರ್ತಕ್ಕಂಥದ್ದು ಲೋಕಕ್ಕೋಸ್ಕರ. ಲೋಕಕ್ಷೇಮಂ ವಾಹಾಮ್ಯಹಂ ಅಂತ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ನಮ್ಮೆಲ್ಲರ ರಕ್ಷೆಗಾಗಿ ನಾವು ಏನೆಲ್ಲ ಒಂದು ತಯಾರಿಗಳನ್ನ ಮಾಡ್ಕೊಬೇಕು, ಇವತ್ತಿನ ದಿನ ಇಂತಹ ಒಳ್ಳೆಯ ದಿನ ಅಂತ ಕೂಡ ಹೇಳ್ಕೊಟ್ರಿ. ಮುಂದೆ ಏನೆಲ್ಲ ಆಗತ್ತೆ ಅಂತ ಸ್ವಲ್ಪ ಎಚ್ಚರಿಕೆಯ ಮಾತನ್ನ ಕೂಡ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ನಮ್ಮ ಸಮಸ್ತ ವೀಕ್ಷಕರಿಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರಮ್ಮ.